ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋ ಸ್ಪೆಸಿಫಿಕ್ ಆಗಿ 2027 ಮಾರ್ಚ್ ಅಲ್ಲಿ ಯಾರೆಲ್ಲ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಬರೀತೀರಾ ಅವರಿಗೋಸ್ಕರ. KSEAB ಅವರು ರೀಸೆಂಟ್ ಆಗಿ ಬ್ಲೂ ಪ್ರಿಂಟ್ ನ ಜೊತೆಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ನ ಕೂಡ ರಿಲೀಸ್ ಮಾಡಿದ್ದಾರೆ ಫಾರ್ ದಿಸ್ ವೆರಿ ಅಕಾಡೆಮಿಕ್ ಇಯರ್. ಸೊ ಅದರದ್ದು ಲಿಂಕ್ ನ ನಾನು ಆಲ್ರೆಡಿ ನನ್ನ ವಾಟ್ಸ್ಆಪ್ ಚಾನೆಲ್ ನಲ್ಲಿ ಶೇರ್ ಮಾಡಿದ್ದೀನಿ. ಅದನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಾಮೆಂಟ್ಸ್ ನಲ್ಲೂ ಕೂಡ ಆಡ್ ಮಾಡ್ತೀನಿ. ಸೊ ಯು ಕ್ಯಾನ್ ಗೋ ಚೆಕ್ ಇಟ್ ಔಟ್ ಅಂಡ್ ಡೌನ್ಲೋಡ್ ಅಂಡ್ ಸ್ಟಾರ್ಟ್ ಪ್ರಿಪೇರಿಂಗ್. ಸೊ ಆಲ್ರೆಡಿ ನಾನು ನಿಮ್ಗೆ ಏನೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ ಪೂರ್ತಿ ಸಿಲೆಬಸ್ ಕ್ವೆಶ್ಚನ್ ಬ್ಯಾಂಕ್ ನ ಆಲ್ರೆಡಿ ಕೊಟ್ಟಿದ್ದೀನಿ ವಿತ್ ಆನ್ಸರ್ಡ್ ಕ್ವೆಶ್ಚನ್ ಬ್ಯಾಂಕ್ ನ ಕೊಟ್ಟಿದ್ದೀನಿ. ಇವಾಗ ನಿಮ್ ಹತ್ರ ಬ್ಲೂ ಪ್ರಿಂಟ್ ಕೂಡ ಇದೆ. ಯಾವ ಚಾಪ್ಟರ್ ನಿಂದ ಏನ್ ವೇಟೇಜ್ ಇದೆ, ಎಷ್ಟು ಮಾರ್ಕ್ಸ್ ಇರುತ್ತೆ ಅದನ್ನ ನೀವು ನೋಡ್ಕೊಳ್ಬಹುದು. ಥರ್ಡ್ಲಿ 5 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ನ ಕೊಟ್ಟಿದ್ದೀನಿ. ಸೊ ಇದಷ್ಟೇ ಅಲ್ಲದೆ ಇನ್ ಸ್ವಲ್ಪನೇ ದಿನದಲ್ಲಿ ನಾನು ನಿಮ್ಗೆ ಈ 5 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಗೆ ಸೊಲ್ಯೂಷನ್ ನ ಕೂಡ ಕೊಡ್ತೀನಿ, ಆನ್ಸರ್ಸ್ ನ ಕೂಡ ಕೊಡ್ತೀನಿ. ಐ ಆಮ್ ಆಲ್ರೆಡಿ ವರ್ಕಿಂಗ್ ಆನ್ ಇಟ್. 1 ಪೇಪರ್ 2 ಪೇಪರ್ ಆಲ್ಮೋಸ್ಟ್ ಆಗಿದೆ. ಇನ್ನು ಉಳಿದಿರೋ ಎಲ್ಲ ಪೇಪರ್ಸ್ದು ಸೊಲ್ಯೂಷನ್ಸ್ ಎಲ್ಲ ಮಾಡಿ ಮುಗ್ದಾದ್ಮೇಲೆ ಐ ವಿಲ್ ಶೇರ್ ದ್ಯಾಟ್ ಆಲ್ಸೋ ವಿತ್ ಯು. ಸೊ ಇವಾಗಿನ್ನ ಮಿಡ್ ಆಗಸ್ಟ್. ಸೊ ನಿಮ್ಗೆ ಎಕ್ಸಾಮ್ ಇರೋದು ಮಾರ್ಚ್ ನಲ್ಲಿ. ಸಾಕಷ್ಟು ಟೈಮ್ ಇದೆ ನಿಮ್ಗೆ ಪ್ರಿಪೇರ್ ಆಗೋದಕ್ಕೆ. ಸೊ ಆದಷ್ಟು ಸೀರಿಯಸ್ ಆಗಿ ಪ್ರಿಪೇರ್ ಆಗಿ 70/70 ತಗೊಳ್ಳೋ ಪ್ರಯತ್ನ ಮಾಡಿ ನಿಮ್ಮ ಥಿಯರಿ ಎಕ್ಸಾಮ್ ನಲ್ಲಿ. ಅಂಡ್ ನೀವೆಲ್ಲ ಕೇಳ್ಬೋದು, ಇವಾಗ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಂತ ಅಂದ್ರೆ ಪೂರ್ತಿ ಸಿಲೆಬಸ್ ಇರುತ್ತಲ್ವಾ, ನಮ್ಗೆ ಕಾಲೇಜ್ ನಲ್ಲಿ ಅಷ್ಟೊಂದು ಚಾಪ್ಟರ್ಸ್ ಕವರೇ ಮಾಡಿಲ್ಲ, ಇನ್ನ 4-5 ಚಾಪ್ಟರ್ಸ್ ಅಷ್ಟೇ ಮುಗ್ದಿದೆ. ಅದನ್ನ ಫುಲ್ ಸಿಲೆಬಸ್ ಆದ್ಮೇಲೆ ಕಂಪ್ಲೀಟ್ ಆದ್ಮೇಲೆನೆ ಓದ್ಬೋದಲ್ವಾ ಅಂತ. ಬಟ್ ಚಿಕ್ಕದಾಗಿ ಇನ್ ಚಂಕ್ಸ್ ಇಫ್ ಯು ಸ್ಟಡಿ ಕೊನೆಗೆ ನಿಮ್ಗೇನೆ ಈಸಿ ಆಗುತ್ತೆ. ಸೊ ಇವಾಗ 4 ಚಾಪ್ಟರ್ ಮುಗ್ದಿದ್ರೆ ಆ 4 ಚಾಪ್ಟರ್ದು ಏನೆಲ್ಲ ಟೈಪ್ಸ್ ಆಫ್ ಕ್ವೆಶ್ಚನ್ಸ್ ಬಂದಿದೆ, ಯಾವ ರೀತಿಯದ್ ಬಂದಿದೆ ಅದನ್ನ ನೋಡಿ ಅದಕ್ಕೆ ಅಕಾರ್ಡಿಂಗ್ಲಿ ಪ್ರಿಪೇರ್ ಆಗಿ ಹೋಗ್ತಾ ಇನ್ನ 4 ಚಾಪ್ಟರ್ ಮುಗ್ದಿದೆ, 5ನೇ ಚಾಪ್ಟರ್ಗೆ ಹೋದಾಗ 5ನೇ ಚಾಪ್ಟರ್ ನಿಂದ ಯಾವ ಟೈಪ್ಸ್ ಆಫ್ ಕ್ವೆಶ್ಚನ್ಸ್ ಪೇಪರ್ ನಲ್ಲಿ ಕೇಳಿದರೆ ಅದನ್ನ ನೋಡ್ಕೊಳ್ಳಿ. ಯಾವ್ದೆಲ್ಲ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇರುತ್ತೆ, ಯಾವ್ದೆಲ್ಲ ಇಂಪಾರ್ಟೆಂಟ್ ಲಾಂಗ್ ಆನ್ಸರ್ಸ್ ಇರುತ್ತೆ ಅದನ್ನ ಬರ್ದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದಟ್ ಯೋರ್ ಲೈಫ್ ಬಿಕಮ್ಸ್ ಈಸಿಯರ್ ಗೋಯಿಂಗ್ ಫಾರ್ವರ್ಡ್. ಕೊನೆಗೆ ನಾವು ವೇಟ್ ಮಾಡ್ತಾ ಹೋದ್ರೆ ನಿಮ್ ಸಿಲೆಬಸ್ ಮುಗಿಯೋಷ್ಟ್ರಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್, ಪ್ರೀ ಫೈನಲ್ಸ್ ಇದೆಲ್ಲ ಹತ್ರ ಬಂದ್ಬಿಡುತ್ತೆ. ಸೊ ತುಂಬಾ ಪ್ರೆಷರ್ ಆಗುತ್ತೆ. ಯು ಕ್ಯಾನ್ ಟೇಕ್ ಇಟ್ 1 ಸ್ಟೆಪ್ ಅಟ್ ಅ ಟೈಮ್. ಇಟ್ಸ್ ಅಮೇಸಿಂಗ್ ದಟ್ ಇಷ್ಟು ಬೇಗ ಅವ್ರು ರಿಲೀಸ್ ಮಾಡಿದ್ದಾರೆ. ಸೊ ನೀವು ಕರೆಕ್ಟ್ ಆಗಿ ಆ ಚಾಪ್ಟರ್ ಮುಗ್ದಿದ ತಕ್ಷಣ ನೀವು ಇದನ್ನೆಲ್ಲ ಪರ್ಫೆಕ್ಟ್ ಆಗ್ತಾ ಹೋಗ್ಬಿಟ್ರೆ ದೆನ್ ದರ್ ಇಸ್ ನಥಿಂಗ್ ದಟ್ ಕ್ಯಾನ್ ಸ್ಟಾಪ್ ಯು ಫ್ರಮ್ ಗೆಟಿಂಗ್ 70/70. ಅಂಡ್ ಇಫ್ ಯು ಆರ್ ವಂಡರಿಂಗ್ ಯಾಕೆ ಅಮ್ಮ ಈ ತರ ಒಂದು ಕಲರ್ ಬ್ಯಾಕ್ ಗ್ರೌಂಡ್ ಹಾಕೊಂಡು ನಿಂತಿದ್ದಾರೆ ಅಂತ, ಆಕ್ಚುಲಿ ನಂಗೆ ಗೊತ್ತೇ ಇರಲಿಲ್ಲ ನನ್ನ ಡ್ಯಾಶ್ ಬೋರ್ಡ್ ಅಲ್ಲಿ ಈ ತರ ಎಲ್ಲಾನು ಫೀಚರ್ಸ್ ಇದೆ ಅಂತ. ಯಾವಾಗ್ಲೂ ಒಂದು ಕಲರ್ ಬ್ಯಾಕ್ ಗ್ರೌಂಡ್ ಹಾಕೊಂಡು ಕಲರ್ ಅಲ್ಲಿ ಬರೀತಾ ಇದ್ದೆ ಅದ್ರ ಮೇಲೆ. ಟುಡೇ ಐ ಡಿಸ್ಕವರ್ಡ್, ಲೈಕ್ ಜಸ್ಟ್ 5 ಮಿನಿಟ್ಸ್ ಮುಂಚೆ ಐ ಫೌಂಡ್ ಔಟ್ ಈ ತರ ನಾವು ಕಲರ್ ಬ್ಯಾಕ್ ಗ್ರೌಂಡ್ ಡಿಫಾಲ್ಟ್ ಇದ್ರಲ್ಲೇ ಇರುತ್ತೆ, ಸೆಲೆಕ್ಟ್ ಮಾಡ್ಬೋದು ಅಂತ. ಐ ಫೌಂಡ್ ಇಟ್ ಕ್ಯೂಟ್. ಸೊ ಐ ಥಾಟ್ ವೈ ನಾಟ್. ಗೋವಾಲ್ ಅಂತೂ ಇಲ್ಲ, ನಮ್ಮ ಮನೆಯಿಂದ ರೆಕಾರ್ಡ್ ಮಾಡ್ತಾ ಇದೀನಿ, ಬಟ್ ಗೋವಾಲ್ ಇರೋ ಫೀಲ್ ಬರುತ್ತೆ ಅಂತ. ಸೊ ಯಾ, ದಟ್ಸ್ ದಟ್. ಅಂಡ್ ಎಲ್ಲರೂ 70/70 ತಗೊಳ್ಳಿ. ಆಲ್ ದ ವೆರಿ ಬೆಸ್ಟ್. 70/70 ತಗೊಂಡ್ರೆ ನಾನು ನಿಮ್ಗೆ ಗೋವಾ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಓಕೆ, ಬಾಯ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.